ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಆಲ್. ಇವತ್ತಿನ ಕ್ಲಾಸಲ್ಲಿ ಗ್ರ್ಯಾಜುಯೇಟೆಡ್ ಪ್ರೈಮರಿ ಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ ಎಕ್ಸಾಮ್ ಪ್ಯಾಟರ್ನ್ನ ನೋಡೋಣ. GPSTR ಎಕ್ಸಾಮ್ ಪ್ಯಾಟರ್ನ್ ಏನಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. GPSTRಲ್ಲಿ 3 ಪೇಪರ್ಸ್ನ ನಾವು ನೋಡ್ಬೋದು. ಪೇಪರ್ 1, ಪೇಪರ್ 2 ಆ್ಯಂಡ್ ಪೇಪರ್ 3. ಪೇಪರ್ 1ಅಲ್ಲಿ ಏನೆಲ್ಲ ಇರುತ್ತೆ ಅಂತ ನೋಡೋಣ. ಪೇಪರ್ 1 ಪ್ಯಾಟರ್ನ್ ನೋಡೋಣ. ಪೇಪರ್ 1ಅಲ್ಲಿ MCQ ಆಬ್ಜೆಕ್ಟಿವ್ ಟೈಪ್ಸ್ ಕ್ವಶನ್ಸ್ಗಳಿರುತ್ತೆ. 150 ಮಾರ್ಕ್ಸಿಗೆ ಇರುತ್ತೆ. 2.5 hours ಟೋಟಲ್ 150 ಮಾರ್ಕ್ಸ್. ಆ್ಯಂಡ್ ಪೇಪರ್ 2 ನೋಡೋದಾದರೆ MCQ ಪ್ಲಸ್ ಡಿಸ್ಕ್ರಿಪ್ಟಿವ್ ಟೈಪ್. ಇಲ್ಲಿ 50 MCQ ಇರುತ್ತೆ ಪ್ಲಸ್ 100 ಡಿಸ್ಕ್ರಿಪ್ಟಿವ್ ಟೈಪ್, ವಿವರಣಾತ್ಮಕವಾಗಿ ಬರೆಯುವಂಥದ್ದು ಇರುತ್ತೆ. ಇಲ್ಲಿ 3 hours ಟೈಮ್ನ ಕೊಟ್ಟಿರ್ತಾರೆ. ಇಲ್ಲೂ ಕೂಡ 150 ಮಾರ್ಕ್ಸ್. ಇನ್ನು ಪೇಪರ್ 3ನ ನೋಡೋದಾದರೆ ಇಲ್ಲೂ ಕೂಡ ಡಿಸ್ಕ್ರಿಪ್ಟಿವ್ ಟೈಪ್ ಇರುತ್ತೆ 100 ಮಾರ್ಕ್ಸಿಗೆ. ಆ್ಯಂಡ್ 1 hour ಟೈಮಿಂಗ್ಸ್ ಇರುತ್ತೆ, 100 ಮಾರ್ಕ್ಸ್. ಟೋಟಲ್ ಆಗಿ 400 ಮಾರ್ಕ್ಸಿಗೆ ನಾವು GPSTR ಎಕ್ಸಾಮ್ನ ಬರಿತಾ ಹೋಗ್ತೀವಿ. ಓಕೆ ಫ್ರೆಂಡ್ಸ್, 2022ನಲ್ಲಿ ನಡೆದಂತಹ GPSTR ಎಕ್ಸಾಮಲ್ಲಿ ಯಾವ ರೀತಿ ಎಕ್ಸಾಮ್ ನಡೀತು ಅನ್ನೋದನ್ನ ನೋಡೋಣ. ಇಲ್ಲಿ ಪರೀಕ್ಷಾ ಅವಧಿ ಹಾಗೂ ಸಮಯವನ್ನು ಕೊಟ್ಟಿದ್ದಾರೆ. ದಿನಾಂಕ 21/5/2022 ಬೆಳಗ್ಗೆ 10 ಮಧ್ಯಾಹ್ನ 1 ಗಂಟೆಗೆ ಪೇಪರ್ 1. ಇಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರುತ್ತೆ. ಇದು 2.5 hours ಪೇಪರ್ 1 10:30 to 1. ನೆಕ್ಸ್ಟ್ ಅದೇ ದಿನಾಂಕ 21/5/2022 ಮಧ್ಯಾಹ್ನ 2:30 5:30 ಗಂಟೆಗೆ ಪೇಪರ್ 2. ಇದು ಆಂಗ್ಲ ಭಾಷಾ ಹುದ್ದೆಗೆ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ, ಅಂದರೆ ಇಂಗ್ಲೀಷ್ ಲ್ಯಾಂಗ್ವೇಜ್ ರಿಕ್ರೂಟ್ಮೆಂಟ್ಗೆ ಯಾರೆಲ್ಲ ಅಪ್ಲಿಕೇಶನ್ ಹಾಕಿರ್ತಾರೆ, ಸೊ ಅಂಥ ಅಭ್ಯರ್ಥಿಗಳಿಗೆ ಇದು. ಇಲ್ಲಿ 2:30 3:30ವರೆಗೂ ಬಹು ಆಯ್ಕೆ ಪ್ರಶ್ನೆ. ಇಲ್ಲಿ 2:30 to 3:30 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಇಲ್ಲಿ OMR ಶೀಟ್ನ ಪ್ರೊವೈಡ್ ಮಾಡ್ತಾರೆ ಈ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗೆ. ಅದಾದ ನಂತರ 3:30 5:30ಗೆ ವಿವರಣಾತ್ಮಕ ಪರೀಕ್ಷೆ ಇರುತ್ತೆ. ಇಲ್ಲಿ ಅವರೇ ಆನ್ಸರ್ ಬುಕ್ನೆಟ್ನ ಕೊಡ್ತಾರೆ, ಸೊ ನಾವು ಅಲ್ಲಿ ಬರಿಬೇಕು. ಓಕೆ, ಇನ್ನು ದಿನಾಂಕ 22/5/2022 ಇಲ್ಲಿ ಬೆಳಗ್ಗೆ 10 ಮಧ್ಯಾಹ್ನ 1 ಗಂಟೆಗೆ ಪೇಪರ್ 2. ಇದು ಗಣಿತ ಮತ್ತು ವಿಜ್ಞಾನ ಅಥವಾ ಜೀವವಿಜ್ಞಾನ. ಗಣಿತ ಮತ್ತು ವಿಜ್ಞಾನ ಅಂದರೆ ಮ್ಯಾಥ್ಸ್ ಆ್ಯಂಡ್ ಸೈನ್ಸು, ಆ್ಯಂಡ್ ಜೀವವಿಜ್ಞಾನ ಅಂದರೆ ಬಯಾಲಜಿಕಲ್ ಸೈನ್ಸ್ ಸ್ಟೂಡೆಂಟ್ ಆಗಿರ್ಬೋದು. ಆ್ಯಂಡ್ ಸಮಾಜ ಪಾಠಗಳು ಸೋಷಲ್ ಸ್ಟೂಡೆಂಟ್, ಸೋಷಿಯಲ್ ಕನ್ನಡ. ಓಕೆ, ಸೊ ಸಮಾಜ ಪಾಠಗಳು ಶಿಕ್ಷಕರ ಹುದ್ದೆಗೆ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ ಇದು. ಇಲ್ಲಿ 10 11:30ವರೆಗೆ ಬಹು ಆಯ್ಕೆ ಪ್ರಶ್ನೆ. ಇಲ್ಲೂ ಕೂಡ ಅಷ್ಟೇ 10 to 11 1 hour ಮಾತ್ರ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗೆ ಟೈಮ್ ಇರುತ್ತೆ. ಆ್ಯಂಡ್ ಇಲ್ಲಿ OMR ಶೀಟ್ನ ಪ್ರೊವೈಡ್ ಮಾಡ್ತಾರೆ. ಇನ್ನು ನೆಕ್ಸ್ಟ್ 11 1 ಗಂಟೆವರೆಗೆ ಇಲ್ಲಿ ವಿವರಣಾತ್ಮಕ ಪರೀಕ್ಷೆಯಲ್ಲಿ ಡಿಸ್ಕ್ರಿಪ್ಟಿವ್ ಟೈಪು ಬರೆಯುವಂಥದ್ದು. ಓಕೆ, ನೆಕ್ಸ್ಟ್ ದಿನಾಂಕ 22/5/2022 ಅದೇ ದಿನ ಮಧ್ಯಾಹ್ನ 2:30 4:30ವರೆಗೆ ಪೇಪರ್ 3 ವಿವರಣಾತ್ಮಕ ಪರೀಕ್ಷೆ ಇರುತ್ತೆ. ಅರ್ಜಿ ಸಲ್ಲಿಸಿದ ಹುದ್ದೆಯ ಮಾಧ್ಯಮ ಭಾಷಾ ಸಾಮರ್ಥ್ಯ ಪರೀಕ್ಷೆ. ಇಲ್ಲಿ ನಾವು ಯಾವ ಮೀಡಿಯಮ್ಗೆ ಅರ್ಜಿ ಸಲ್ಲಿಸಿರ್ತೀವಿ, ಕನ್ನಡ ಮೀಡಿಯಮ್ಗೆ, ಇಂಗ್ಲೀಷ್ ಮೀಡಿಯಮ್ಗೆ, ಆ ಒಂದು ರಿಲೇಟೆಡ್ ಆಗಿ ಲ್ಯಾಂಗ್ವೇಜ್ನ ಬರೆಯುವಂತಹ ಎಕ್ಸಾಮ್. ಫ್ರೆಂಡ್ಸ್, ಇಲ್ಲಿ ಲಾಸ್ಟ್ ಟೈಮು ಸೈನ್ಸಿಗೆ ಸಂಬಂಧಪಟ್ಟ ಹಾಗೆ ಬಯಾಲಜಿ ರಿಲೇಟೆಡ್ ಆಗಿರ್ಬೋದು, ಬಯಾಲಜಿಕಲ್ ಸೈನ್ಸಿಗೆ ಬಂದಾಗ ಅಲ್ಲಿ ಒಂದು ಕನ್ನಡ ಮಾಧ್ಯಮ ಲಾಸ್ಟ್ ಟೈಮ್ ರೆಕ್ರೂಟ್ಮೆಂಟ್ ಆಗಿತ್ತು. ಸೊ ಅವಾಗ ಕನ್ನಡ ಮಾಧ್ಯಮದಲ್ಲಿ ಎಕ್ಸಾಮನ್ನು ಬರೆದ್ರು. ಓಕೆ, ಸೂಚನೆ: ಪದವೀಧರ ಪ್ರಾಥಮಿಕ ಶಿಕ್ಷಕ 6ರಿಂದ 8ನೇ ತರಗತಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿರುವ ಪೇಪರ್ 1 ಮತ್ತು ಪೇಪರ್ 2 ಎರಡಕ್ಕೂ ಕಡ್ಡಾಯವಾಗಿ ಹಾಜರಬೇಕು. ಪೇಪರ್ 1 ಅಟೆಂಡ್ ಮಾಡಬೇಕು, ಪೇಪರ್ 2 ಕಂಪಲ್ಸರಿ ಅಟೆಂಡ್ ಮಾಡಬೇಕು. ಪೇಪರ್ 2ರಲ್ಲಿ ಕಡ್ಡಾಯವಾಗಿ 45 ಅಂಕಗಳನ್ನು ಗಳಿಸಬೇಕು. ಪೇಪರ್ 2 ನಮ್ಮ ಸಬ್ಜೆಕ್ಟ್ ಆಗಿರೋದ್ರಿಂದ ಸೊ ಅದರಲ್ಲಿ ನಾವಿಷ್ಟು 45% ಅಂಕವನ್ನು ಗಳಿಸಬೇಕು. ನೆನಪಿರಲಿ, ಪೇಪರ್ 2ನಲ್ಲಿ MCQ ಪ್ಲಸ್ ಡಿಸ್ಕ್ರಿಪ್ಟಿವ್ ಟೈಪ್ ಇರುತ್ತೆ, ಬಹು ಆಯ್ಕೆ ಪ್ರಶ್ನೆಗಳು ಮತ್ತು ವಿವರಣಾತ್ಮಕ ಪ್ರಶ್ನೆಗಳು. ಪೇಪರ್ 3ಗೆ ಆಂಗ್ಲ ಭಾಷೆಯ ಹುದ್ದೆಯ ಅಭ್ಯರ್ಥಿಗಳನ್ನು ಹೊರತುಪಡಿಸಿ ಉಳಿದ ಎಲ್ಲ ಅಭ್ಯರ್ಥಿಗಳು ಕಡ್ಡಾಯವಾಗಿ ಹಾಜರಾಗಬೇಕು. ಇನ್ನು ಪೇಪರ್ 3ಗೆ ಈ ಆಂಗ್ಲ ಭಾಷೆ ಅಂದರೆ ಇಂಗ್ಲೀಷ್ ಟೀಚರ್ಸ್ ಏನಿದ್ದಾರೆ ಅವರನ್ನು ಬಿಟ್ಟು ಉಳಿದ ಅಭ್ಯರ್ಥಿಗಳಿಗೆ ಏನಿರ್ತಾರೆ, ಸೊ ಅವರೆಲ್ಲ ಹಾಜರಾಗಬೇಕು. ಹಾಗೂ ಕನಿಷ್ಠ 50 ಅಂಕಗಳನ್ನು ಗಳಿಸಬೇಕು. ಪೇಪರ್ 3ನಲ್ಲಿದೆ 50%, ಪೇಪರ್ 2ನಲ್ಲಿ 45% ಮಾರ್ಕ್ಸ್ನ ತಗೋಬೇಕು. ಈ ಎಲ್ಲ ಪೇಪರ್ಗಳಲ್ಲಿ ಗಳಿಸಿದ ಅಂಕಗಳನ್ನು ಮೆರಿಟ್ಗೆ ಪರಿಗಣಿಸಲಾಗುವುದು. ಪ್ರಶ್ನೆ ಪತ್ರಿಕೆಯಲ್ಲಿನ ವಿಷಯ ಹಾಗೂ ಅಂಕಗಳು: ಸ್ಪರ್ಧಾತ್ಮಕ ಪರೀಕ್ಷೆಯ ಪ್ರತಿ ಪತ್ರಿಕೆಗೆ
ಕೋಷ್ಟಕದಲ್ಲಿ ಸೂಚಿಸುವಂತೆ ಅಂಕಗಳನ್ನು ನಿಗದಿಪಡಿಸಲಾಗಿದೆ. ಯಾವ ರೀತಿ ಮಾರ್ಕ್ಸ್ ಅಲಾಟೆಡ್ ಮಾಡಿದ್ದಾರೆ ಆ್ಯಂಡ್ ಯಾವ್ಯಾವ ಸಬ್ಜೆಕ್ಟ್ ಇರುತ್ತೆ ಅಂತ ನೋಡೋಣ. ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣೆ ಕೆಳಗಿನಂತಿದೆ. ಪೇಪರ್ 1 ಬಹು ಆಯ್ಕೆಯ ಪ್ರಶ್ನೆಗಳು ಒಎಂಆರ್ ಶೀಟ್ನಲ್ಲಿ ಉತ್ತರಿಸಬೇಕಾದ ಪರೀಕ್ಷೆ. ಓಕೆ, ಪೇಪರ್ 1 MCQ ಇರುತ್ತೆ, 150 ಮಾರ್ಕ್ಸಿಗೆ ಅಂತ ಹೇಳಿದೆ. ಇಲ್ಲಿ ಮೊದಲನೇ ಸಬ್ಜೆಕ್ಟ್ ಯಾವುದು ಅಂದರೆ ಸಾಮಾನ್ಯ ಕನ್ನಡ ಭಾಷೆ ಜನರಲ್ ಕನ್ನಡ. ಎಷ್ಟು? 25 ಮಾರ್ಕ್ಸ್. ಇಲ್ಲೇನಾಗುತ್ತೆ, 1ರಿಂದ 25 ಕ್ವಶನ್ಸ್ವರೆಗೂ ಸಾಮಾನ್ಯ ಕನ್ನಡ ಇರುತ್ತೆ. ನೆಕ್ಸ್ಟ್ ಸಾಮಾನ್ಯ ಆಂಗ್ಲ ಭಾಷೆ ಜನರಲ್ ಇಂಗ್ಲೀಷ್, ಇಲ್ಲಿ ಕೂಡ 25 ಮಾರ್ಕ್ಸು. 26ಇಂದ ಕ್ವಶನ್ ನಂಬರ್ 26ಇಂದ 50 ಕ್ವಶನ್ಸ್ವರೆಗೂ ಸಾಮಾನ್ಯ ಆಂಗ್ಲ ಭಾಷೆ ಅಥವಾ ಜನರಲ್ ಇಂಗ್ಲೀಷ್ ಇರುತ್ತೆ. ನೆಕ್ಸ್ಟ್ ಸಾಮಾನ್ಯ ಜ್ಞಾನ ಪ್ರಚಲಿತ ವಿದ್ಯಮಾನಗಳು, ಇದು ಕೂಡ 25 ಮಾರ್ಕ್ಸಿಗಿರುತ್ತೆ. ಇಲ್ಲಿ ಕ್ವಶನ್ ನಂಬರ್ 51ಇಂದ 75 ಕ್ವಶನ್ಸ್ವರೆಗೂ ಏನು GKಗೆ ರಿಲೇಟೆಡ್ ಆದ ಕರೆಂಟ್ ಅಫೇರ್ಸು ಇರುತ್ತೆ, 75ವರೆಗೂ. ಓಕೆ, ನೆಕ್ಸ್ಟ್ ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ವಿಕಸನ ಪ್ಲಸ್ ಬೋಧನಾ ವಿಧಾನ 50 ಮಾರ್ಕ್ಸಿಗೆ ಇರುತ್ತೆ. ಇಲ್ಲಿ ಎಜುಕೇಷನ್ ಸೈಕಾಲಜಿ, ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿ, ಇಲ್ಲಿ ಕ್ವಶನ್ ನಂಬರ್ 76ಇಂದ 125ವರೆಗೂ ಚೈಲ್ಡ್ಹುಡ್ಗೆ ರಿಲೇಟೆಡ್ ಆಗಿರುತ್ತೆ. ಆ್ಯಂಡ್ ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ, ಇದು 15 ಮಾರ್ಕ್ಸಿಗಿರುತ್ತೆ. ಇಲ್ಲಿ ಕ್ವಶನ್ ನಂಬರ್ 126ಇಂದ 140ವರೆಗೂ ನಮಗೆ ಹೆಲ್ತ್ ಆ್ಯಂಡ್ ವ್ಯಾಲ್ಯೂ ಎಜುಕೇಷನ್ ಬಗ್ಗೆ ಇರುತ್ತೆ. ನೆಕ್ಸ್ಟ್ ಗಣಕಯಂತ್ರ ಪ್ರಬುದ್ಧತೆಯ ಬಗ್ಗೆ, ನಮಗೆ ಎಷ್ಟು ಕಂಪ್ಯೂಟರ್ ನಾಲೆಡ್ಜ್ ಇದೆ ಅಂತ ತಿಳ್ಕೊಳ್ಳೋದಕ್ಕೆ ಕಂಪ್ಯೂಟರ್ ಲಿಟ್ರಸಿ ಅಂತ, ಇದು 10 ಮಾರ್ಕ್ಸಿಗಿರುತ್ತೆ. ಇಲ್ಲಿ ಕ್ವಶನ್ ನಂಬರ್ 141ಇಂದ 150ವರೆಗೂ ಇರುತ್ತೆ. ಓಕೆ, ಟೋಟಲಾಗಿ ಇದು ಮೊದಲನೇ ಪೇಪರು 150 ಮಾರ್ಕ್ಸ್ಗೆ ಇರುತ್ತೆ. ಓಕೆ, ಭಾಷೆ ಆಂಗ್ಲ, ಗಣಿತ ಮತ್ತು ವಿಜ್ಞಾನ, ಜೀವವಿಜ್ಞಾನ ಹಾಗೂ ಸಮಾಜ ಪಾಠಗಳ ಶಿಕ್ಷಕರಿಗೆ. ಇಲ್ಲಿ ಭಾಷೆ ಅಂದರೆ ಲ್ಯಾಂಗ್ವೇಜ್, ಅದರಲ್ಲಿ ಇಂಗ್ಲೀಷ್ ಆಗಿರ್ಬೋದು, ಮತ್ತು ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಟೀಚರ್, ಮತ್ತು ಬಯಾಲಜಿ ಆ್ಯಂಡ್ ಕೆಮಿಸ್ಟ್ರಿ ಟೀಚರ್ಸ್ ಆ್ಯಂಡ್ ಸೋಷಲ್ ಟೀಚರ್ಸ್ ಇವರಿಗೆ. ಇಲ್ಲಿ ಈ ವಿಷಯಗಳು ಆಯಾ ವಿಷಯದ ಜ್ಞಾನ ಮತ್ತು ಬಹು ಆಯ್ಕೆಯ ಪ್ರಶ್ನೆಗಳು ಒಎಂಆರ್ ಶೀಟ್ನಲ್ಲಿ ಉತ್ತರಿಸಬೇಕು. ಇಲ್ಲಿ ಏನಾಗಿರುತ್ತೆ, ಆಗಲೇ ಹೇಳಿದೆ, ಪೇಪರ್ 2ನಲ್ಲಿ 50+100 50 MCQನ ನಾವು ಅಟೆಂಡ್ ಮಾಡಿದ್ರೆ ಇನ್ನು ಮಿಕ್ಕಿದ 100 ಡಿಸ್ಕ್ರಿಪ್ಟಿವ್ ಟೈಪ್ನ ಬರಿಬೇಕಾಗಿರುತ್ತೆ. ಸೊ ನಾವು ನಮ್ಮ ಸಬ್ಜೆಕ್ಟ್ ಏನಿದೆ, ನಮ್ಮ ಮೆಥಡಾಲಜಿ ಏನಿದೆ, ಸೊ ಅದಕ್ಕೆ ರಿಲೇಟೆಡ್ ಆಗಿ ಇಲ್ಲಿ ಪ್ರಶ್ನೆಗಳು ಬರುವಂಥದ್ದು ಪೇಪರ್ 2ನಲ್ಲಿ. ಆಯಾ ವಿಷಯದ ಜ್ಞಾನ ಬಹುಆಯ್ಕೆ ಪ್ರಶ್ನೆಗಳು ಒಎಂಆರ್ ಶೀಟ್ನಲ್ಲಿ ಉತ್ತರಿಸಬೇಕು. ಓಕೆ, ನೆಕ್ಸ್ಟ್ ಪತ್ರಿಕೆ 2ರಲ್ಲಿ ಕನಿಷ್ಠ ಶೇಕಡ 45ರಷ್ಟು ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿದೆ. ಪೇಪರ್ 2ನಲ್ಲಿ ಎಷ್ಟು ಅಂಕಗಳನ್ನ ನಾವು ತೆಗಿಬೇಕು ಅಂತ ಅಂದರೆ ಶೇಕಡ 45. ಓಕೆ, ನೆಕ್ಸ್ಟ್ ಭಾಷಾ ಸಾಮರ್ಥ್ಯ ಪರೀಕ್ಷೆ ಪೇಪರ್ 3 ಗಣಿತ ಮತ್ತು ವಿಜ್ಞಾನ ಹಾಗೂ ಸಮಾಜ ಪಾಠಗಳ ಶಿಕ್ಷಕರಿಗೆ ಮಾತ್ರ. ಇಲ್ಲಿ ಏನಾಗುತ್ತೆ ಅಂತ ಅಂದರೆ ನಮ್ಮ ಲ್ಯಾಂಗ್ವೇಜ್ ಎಬಿಲಿಟೀಸ್ನ ಟೆಸ್ಟ್ ಮಾಡೋದಕ್ಕೆ ಈ ಒಂದು ಪೇಪರ್ 3 ಇರುವಂಥದ್ದು. ಇಲ್ಲಿ ಗಣಿತ ಮತ್ತು ವಿಜ್ಞಾನ ಅಂದರೆ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಟೀಚರ್ಸ್ ಆ್ಯಂಡ್ ಬಯಾಲಜಿ ಕೆಮಿಸ್ಟ್ರಿ ಟೀಚರ್ ಆ್ಯಂಡ್ ಸೋಷಿಯಲ್ ಟೀಚರ್ಸ್ಗೆ ಮಾತ್ರ ಈ ಒಂದು, ಅವರು ಯಾವ ಮೀಡಿಯಮಲ್ಲಿ ಅಥವಾ ಇಂಗ್ಲೀಷ್ ಮೀಡಿಯಮಲ್ಲಿ ತೊಗೊಳ್ತಾರಾ, ಕನ್ನಡ ಮೀಡಿಯಮಲ್ಲಿ ತೊಗೊಳ್ತಾರಾ, ಸೊ ಆವಾಗ ಆ ರಿಲೇಟೆಡ್ ಆಗಿ ಅವರು ಲ್ಯಾಂಗ್ವೇಜ್ನ ಬರಿಬೇಕಾಗತ್ತೆ. ಆಯಾ ಬೋಧನಾ ಮಾಧ್ಯಮದ ಭಾಷಾ ಸಾಮರ್ಥ್ಯ ವಿವರಣಾತ್ಮಕ ಪರೀಕ್ಷೆ, ಅಭ್ಯರ್ಥಿಗಳು ನಿರ್ದಿಷ್ಟಪಡಿಸಿದ ಬೋಧನಾ ಮಾಧ್ಯಮದಲ್ಲಿ ಬೋಧಿಸಲು ಹೊಂದಿರುವ ಭಾಷಾ ಬಳಕೆಯ ಸಾಮರ್ಥ್ಯ, ಗ್ರಹಿಸುವಿಕೆ, ಶಬ್ದ ಭಂಡಾರ ಮತ್ತು ಬರವಣಿಗೆಯ ಸಾಮರ್ಥ್ಯಗಳನ್ನು ಪರೀಕ್ಷಿಸಲಾಗುವುದು. ಇಲ್ಲಿ ಒಟ್ಟು 100 ಮಾರ್ಕ್ಸ್ಗೆ ಇರುವಂಥದ್ದು. ಪತ್ರಿಕೆ 3ರಲ್ಲಿ ಕನಿಷ್ಠ ಶೇಕಡ 50 ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿದೆ. ಇಲ್ಲಿ ಸೂಚನೆ ಕೊಟ್ಟಿರ್ತಾರೆ, ಅಭ್ಯರ್ಥಿಗಳು ಮೇಲೆ ನಿಗದಿಪಡಿಸಿದ ಕನಿಷ್ಠ ಅಂಕಗಳನ್ನು ಗಳಿಸದೇ ಇದ್ದಲ್ಲಿ ಆಯ್ಕೆಗೆ ಪರಿಗಣಿಸಲಾಗುವುದಿಲ್ಲ. ಏನು ಪೇಪರ್ 2 ಮತ್ತು ಪೇಪರ್ 3ನಲ್ಲಿ ಯಾವೆಲ್ಲ ಏನು ಕ್ರೈಟೀರಿಯಾ ಇದೆ, ಎಲಿಜಿಬಿಲಿಟಿ ಕ್ರೈಟೀರಿಯಾ, ಸೊ ಅದನ್ನು ಯಾರು ಅರ್ಹರಾಗಿರೋದಿಲ್ಲ, ಸೊ ಅವ್ರನ್ನ ಕನ್ಸಿಡರ್ ಮಾಡಲ್ಲ. ಎಲ್ಲ ಪತ್ರಿಕೆಗಳಲ್ಲೂ ಗಳಿಸಿದ ಅಂಕಗಳನ್ನು ಮೆರಿಟ್ ನಿರ್ಧರಿಸಲು ಪರಿಗಣಿಸಲಾಗುವುದು. ಅಂದರೆ ಏನು ಎಲ್ಲ ಪೇಪರಲ್ಲೂ ಏನು ತೆಗೆದಿರುವಂತಹ ಮಾರ್ಕ್ಸ್ನ ಮೆರಿಟ್ ಆಗಿ ಕನ್ವರ್ಟ್ ಮಾಡ್ತಾರೆ. ಅಂದರೆ ಭಾಷೆ ಆಂಗ್ಲ ವಿಷಯದ ಹುದ್ದೆಗೆ ಪೇಪರ್ 1 ಮತ್ತು ಪೇಪರ್ 2 ಎರಡರಲ್ಲೂ ಗಳಿಸಿದ ಅಂಕಗಳನ್ನು ಪರಿಗಣಿಸಲಾಗುವುದು. ಗಣಿತ ಮತ್ತು ವಿಜ್ಞಾನ, ಜೀವವಿಜ್ಞಾನ ಹಾಗೂ ಸಮಾಜ ಪಾಠಗಳ ವಿಷಯಗಳ ಹುದ್ದೆಗಳಿಗೆ ಪೇಪರ್ 1 ಮತ್ತು ಪೇಪರ್ 2 ಮತ್ತು ಪೇಪರ್ 3 3ರಲ್ಲಿ ಗಳಿಸಿದ ಅಂಕಗಳನ್ನು ಪರಿಗಣಿಸಲಾಗುವುದು. ಇಲ್ಲೊಂದು ಇನ್ಸ್ಟ್ರಕ್ಷನ್ ಇದೆ ನೋಡ್ಬೋದು. ಏನು ಲ್ಯಾಂಗ್ವೇಜ್ ಟೀಚರ್ಸ್ಗೆ ಏನಿದೆ ಅವ್ರಿಗೆ ಪೇಪರ್ 1 ಮತ್ತು ಪೇಪರ್ 2ನಲ್ಲಿ ಗಳಿಸಿದ ಅಂಕಗಳನ್ನು ಕನ್ಸಿಡರ್ ಮಾಡ್ತಾರೆ
ರ್ಯಾಂಕ್ ಅಥವಾ ಮೆರಿಟ್ ಲಿಸ್ಟ್ನ ಅನೌನ್ಸ್ ಮಾಡೋಕ್ಕೆ. ಅದೇ ರೀತಿ ಮ್ಯಾಥ್ಸ್ ಟೀಚರ್ ಆಗಿರ್ಬೋದು, ಸೈನ್ಸ್ ಟೀಚರ್ ಆಗಿರ್ಬೋದು, ಬಯಾಲಜಿಕಲ್ ಸೈನ್ಸ್ ಟೀಚರ್ ಆಗಿರ್ಬೋದು, ಅಂದರೆ ಇಟ್ ಮೀನ್ಸ್ ಬಯಾಲಜಿ ಆ್ಯಂಡ್ ಕೆಮಿಸ್ಟ್ರಿ ಟೀಚರ್ಸ್ ಆ್ಯಂಡ್ ಸೋಷಿಯಲ್ ಟೀಚರ್ಸ್ಗಳು ಏನಿದ್ದಾರೆ, ಸೊ ಅವ್ರಿಗೆ ಪೇಪರ್ 1, ಪೇಪರ್ 2 ಆ್ಯಂಡ್ ಪೇಪರ್ 3 ಈ 3ರಲ್ಲಿ ಗಳಿಸಿದ ಅಂಕಗಳನ್ನು ಪರಿಗಣಿಸ್ತಾರೆ. ಪೇಪರ್ 3ರ ಪತ್ರಿಕೆಯು ಭಾಷಾ ಶಿಕ್ಷಕರು, ಆಂಗ್ಲ ಇವರಿಗೆ ಅನ್ವಯಿಸೋದಿಲ್ಲ. ಏನು ಪೇಪರ್ 3 ಏನಿದೆ ಇದು ಲ್ಯಾಂಗ್ವೇಜ್ ಟೀಚರ್ಸ್, ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಟೀಚರ್ಸ್ ಆಗಿರ್ಬೋದು, ಇವ್ರಿಗೆ ಇದು ಅನ್ವಯಿಸೋದಿಲ್ಲ. ಪರೀಕ್ಷಾ ವಿಷಯಗಳಿಗೆ ನಿಗದಿಪಡಿಸಿರುವ ಪಠ್ಯವಸ್ತು, ಪ್ರಶ್ನೆಗಳ ವ್ಯಾಪ್ತಿ ಹಾಗೂ ಸ್ವರೂಪ. ಪ್ರಶ್ನೆಗಳು ನಿಗದಿಪಡಿಸಲಾಗಿರುವ ಪಠ್ಯವಸ್ತುವಿನ ಸಿಲೆಬಸ್ ವ್ಯಾಪ್ತಿಯಲ್ಲಿ ಬರುತ್ತದೆ. ತರಗತಿ 6ರಿಂದ PUC ಮಟ್ಟದ ಜ್ಞಾನ ವಿವರವಾದ ವಸ್ತು ಮತ್ತು ಇಲಾಖಾ ವೆಬ್ಸೈಟ್ನಲ್ಲಿ ಪ್ರಕಟಿಸಿದೆ. ಅಂದರೆ 6 ಇಂದ PU ವರೆಗೂ ಟೆಕ್ಸ್ಟ್ ಬುಕ್ನ ಸ್ಟಡಿ ಮಾಡಿ ಅಂತ. ಆ್ಯಂಡ್ ಪೇಪರ್ 1 ಪ್ರಶ್ನೆ ಪತ್ರಿಕೆಯ ಪ್ರಶ್ನೆಗಳು ವಸ್ತುನಿಷ್ಠವಾಗಿದ್ದು, ಅಂದರೆ ಆಬ್ಜೆಕ್ಟಿವ್ ಟೈಪ್ಸ್ ಆಗಿದ್ದು, ಪ್ರತಿ ಪ್ರಶ್ನೆಗೂ 1 ಅಂಕ ನಿಗದಿಪಡಿಸಿದೆ. ಪೇಪರ್ 1ಗೆ ಆಬ್ಜೆಕ್ಟಿವ್ ಟೈಪ್ಸ್ ಆಗಿರೋದ್ರಿಂದ ಪ್ರತಿ ಒಂದು ಪ್ರಶ್ನೆಗೂ 1 ಅಂಕ ಇರುತ್ತೆ, 1 ಮಾರ್ಕ್ಸು. ಪ್ರತಿ ಪ್ರಶ್ನೆ 4 ಉತ್ತರಗಳನ್ನು ಹೊಂದಿದ್ದು, ಇವುಗಳಲ್ಲಿ 1 ಸರಿ ಉತ್ತರವಾಗಿರುತ್ತದೆ. ಉತ್ತರಗಳನ್ನು OMR ಶೀಟ್ನಲ್ಲಿ ಗೊತ್ತಾಯಿತು, OMR ಶೀಟ್ನಲ್ಲಿ ಮಾರ್ಕ್ ಮಾಡಬೇಕು. ಆ್ಯಂಡ್ ಪೇಪರ್ 1 ಮತ್ತು ಪೇಪರ್ 2ರ ಪ್ರಶ್ನೆಗಳು ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿ ಇರುತ್ತವೆ ಹಾಗೂ ಮಾಧ್ಯಮವಾರು ಅಧಿಸೂಚಿತ ಹುದ್ದೆಗಳು ಮಾಧ್ಯಮದಲ್ಲಿ ಇರುತ್ತದೆ. ಓಕೆ, ಪೇಪರ್ 1 ಮತ್ತು ಪೇಪರ್ 2 ಪ್ರಶ್ನೆಗಳು ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿ ಇರುತ್ತೆ. ಮತ್ತು ಇನ್ನು ಮಾಧ್ಯಮವಾರು ಅಧಿಸೂಚಿತ ಹುದ್ದೆಗಳಿಗೆ ಮಾಧ್ಯಮದಲ್ಲಿ ಯಾವ ಮಾಧ್ಯಮದಲ್ಲಿ ನೀವು ಬರಿತಾ ಇರ್ತೀರ, ಸೊ ಆ ಮಾಧ್ಯಮದಲ್ಲಿ ಇರುತ್ತೆ. ಇನ್ನು ಪೇಪರ್ 2ರ ಪ್ರಶ್ನೆ ಪತ್ರಿಕೆ 2 ಭಾಗಗಳಿದ್ದು, ಮೊದಲ ಭಾಗದಲ್ಲಿ ಬಹು ಆಯ್ಕೆಯ ಪ್ರಶ್ನೆಗಳಿಗೆ ಉತ್ತರಗಳನ್ನು OMR ಶೀಟ್ನಲ್ಲಿ ಗುರುತಿಸುವುದು ಹಾಗೂ 2ನೇ ಭಾಗದಲ್ಲಿ ವಿವರಣಾತ್ಮಕ ಉತ್ತರವನ್ನು ಪರೀಕ್ಷಾ ಕೇಂದ್ರದಲ್ಲಿ ನೀಡುವ ಉತ್ತರ ಪುಸ್ತಿಕೆಯಲ್ಲಿ, ಅಂದರೆ ಆನ್ಸರ್ ಬುಕ್ಲೆಟ್ನಲ್ಲಿ ಬರೆಯಲಾಗುತ್ತದೆ. ಅಂದರೆ ಪೇಪರ್ 2ನಲ್ಲಿ ನಾನು ಆಗಲೇ ಹೇಳಿದ್ದೀನಿ, MCQ ಪ್ಲಸ್ ಡಿಸ್ಕ್ರಿಪ್ಟಿವ್ ಟೈಪ್ ಇರೋದ್ರಿಂದ MCQಗೆ OMR ಶೀಟ್ನ ಅವರೇ ಪ್ರೊವೈಡ್ ಮಾಡ್ತಾರೆ. ಅದಾದ ಮೇಲೆ ಡಿಸ್ಕ್ರಿಪ್ಟಿವ್ ಟೈಪ್ ಕೂಡ ಬುಕ್ಲೆಟ್ನ ಕೊಡ್ತಾರೆ. ಸೊ ನಾವು ಆ ಬುಕ್ಲೆಟ್ನಲ್ಲಿ ಆನ್ಸರ್ ಮಾಡಬೇಕಾಗುತ್ತೆ. ಪೇಪರ್ 2ರ ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ಅಭ್ಯರ್ಥಿಯು ಆಯ್ಕೆ ಬಯಸುವ ಹುದ್ದೆಯ ಬೋಧನಾ ಮಾಧ್ಯಮದಲ್ಲಿ ಅಥವಾ ಆಂಗ್ಲ ಭಾಷೆಯಲ್ಲಿ ಉತ್ತರಿಸಬೇಕಾಗುತ್ತದೆ. ಅಂದರೆ ಪೇಪರ್ 2 ಪ್ರಶ್ನೆ ಪತ್ರಿಕೆಗೆ ಉತ್ತರಗಳನ್ನು ಅಭ್ಯರ್ಥಿಯು, ಈಗ ನಾವು ಪೇಪರ್ 2 ಎಕ್ಸಾಮ್ ಬರಿತಾ ಇದ್ದೀವಿ ಅಂತ ಅಂದರೆ ನಾವು ಯಾವ ಮೀಡಿಯಮ್ಗೆ ಅಪ್ಲೈ ಮಾಡ್ತಾ ಇದ್ದೀವಿ, ಕನ್ನಡ ಮೀಡಿಯಮ್ ಅಥವಾ ಇಂಗ್ಲೀಷ್ ಮೀಡಿಯಮ್, ಆ ಮಾಧ್ಯಮದಲ್ಲಿ ಉತ್ತರಿಸಬೇಕಾಗುತ್ತೆ ಆನ್ಸರ್ನ. ನಾವು ಕನ್ನಡ ಮೀಡಿಯಮ್ಗೆ ಅಪ್ಲೈ ಮಾಡಿದರೆ ನಾವು ಕನ್ನಡದಲ್ಲೇ ಬರೀಬೇಕಾಗುತ್ತೆ. ಆ್ಯಂಡ್ ಇಂಗ್ಲೀಷ್ ಮೀಡಿಯಮ್ಗೆ ಅಪ್ಲೈ ಮಾಡಿದರೆ ನಾವು ಇಂಗ್ಲೀಷಲ್ಲಿ ಬರೀಬೇಕಾಗುತ್ತೆ. ಪೇಪರ್ 3ರ ಪ್ರಶ್ನಾ ಪತ್ರಿಕೆ ವಿವರಣಾತ್ಮಕ ಮಾದರಿಯಾಗಿದ್ದು, ಅಭ್ಯರ್ಥಿಯು ಆಯ್ಕೆ ಬಯಸುವ ವಿಷಯ ಹುದ್ದೆಯ ಬೋಧನಾ ಮಾಧ್ಯಮದ ಭಾಷೆಯಲ್ಲಿ ಉತ್ತರಿಸಬೇಕು. ಆಗಲೇ ಹೇಳಿದೆ. ಪೇಪರ್ 3 ಏನು ಅಂದರೆ ಅದು ಫುಲ್ ಡಿಸ್ಕ್ರಿಪ್ಟಿವ್ ಟೈಪು, ಅದು ಲ್ಯಾಂಗ್ವೇಜ್ ಇರುತ್ತೆ. ನಾವು ಯಾವ ಮಾಧ್ಯಮಕ್ಕೆ, ಕನ್ನಡ ಮಾಧ್ಯಮದಲ್ಲಿ ಪಾಠ ಮಾಡಬೇಕಂತ ಇಷ್ಟಪಡ್ತೀವೋ ಅಥವಾ ಇಂಗ್ಲೀಷ್ ಮಾಧ್ಯಮದಲ್ಲಿ ಮಾಡಬೇಕಂತ ಇಷ್ಟಪಡ್ತೀವೋ, ಸೊ ಆ ಒಂದು ಭಾಷೆಯಲ್ಲಿ ನಾವು ಬರೆಯತಕ್ಕದ್ದು. ಓಕೆ ಫ್ರೆಂಡ್ಸ್, ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಗಳಿಗೂ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.